ಪುನಃ ನಾನು ಕೂಡ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಒಂದು 3 ಇಶ್ಯೂ ಬಗ್ಗೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಮೊದಲನೇದಾಗಿ ಭಾಳಷ್ಟು ಸರಿ ಈ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯವರು ಖರ್ಗೆ ಸಾಹೇಬ್ರ ಬಗ್ಗೆ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ. ತೀರ್ಥಹಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಭಾರಿ ಕೆಟ್ಟದಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ನಾನು ಒಂದು ಉತ್ತರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿನ ಅದು ಒಂದು ಮೊದಲನೇ ಕಾರಣ. ತಮ್ಮಲ್ಲಿ ನಾನು ವಿನಂತಿ ಮಾಡ್ತಿರ್ತಕ್ಕಂಥದ್ದು ಇಷ್ಟೇ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲಿ ಸುಮಾರು 9 ಸಾರಿ 8 ಸಾರಿ ಶಾಸನಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಪಕ್ಷದ ವಿವಿಧ ಹುದ್ದೆಗಳನ್ನು ಹೊಂದಿ ಮತ್ತು ಪಾರ್ಲಿಮೆಂಟ್ ಸದಸ್ಯರಾಗಿ, UPA ಸರ್ಕಾರದಲ್ಲಿ ಮಂತ್ರಿಯಾಗಿ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭಾ ಮೆಂಬರ್ ಆಗಿ, ರಾಜ್ಯ ಸಮಿತಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು BJPಯ ಸಿದ್ಧಾಂತದ ಬಗ್ಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಯಾರ್ಯಾರು RSSನವರು ಇದ್ದಾರೆ, BJP ಕೊಲ್ಲಿ ಅಂತಲ್ಲ, ಅದನ್ನೊಂದು ಅರ್ಥ ಮಾಡ್ಕೋಬೇಕು. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಸೈದ್ಧಾಂತಿಕವಾಗಿರ್ತಕ್ಕಂಥ ಏನು ಅವರ ದೋಷ ಇದೆ, ಅವರು ವಿಷಜಂತುಗಳು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಈಗಲೂ ಕೂಡ 100% ಕರೆಕ್ಟ್. ಅದು ನೀವು ಯಾರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ನಾನು ಸಿದ್ಧ ಇದ್ದೇನೆ. RSSನವ್ರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಸಾಫ್ಟ್ ಆಗಿರೋರು ಇರ್ಬೋದು, ಯಾರೇ ಕೇಳಿದ್ರು ಕೂಡ ಖರ್ಗೆ ಅವರು ನನ್ನ ಇದರೊಳಗೆ ನಾನು ವೇದ ಉಪನಿಷತ್ತಿನ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಮನುಸ್ಮೃತಿ ಬಗ್ಗೆನೂ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಚಿಂತನ ಗಂಗಾ ಏನಿದೆ, ಅವರ ಚಿಂತನ ಗಂಗಾ ಇರತಕ್ಕಂಥದ್ದು ಗೋಳ್ವಾಲ್ಕರ್ ಮತ್ತು ಹೆಗಡೆವಾರು ಅವ್ರ ಫೋಟೋ ಇಟ್ಕೊಂಡು ಮದುವೆ ಮನೆಯಲ್ಲೆಲ್ಲ ನಾನು ಹೋಗಿದ್ದೆ, ನೋಡಿದ್ದೇನೆ. ಅಷ್ಟು ಅವ್ರಿಗೆ ಆಸಕ್ತಿ. ಆ ಚಿಂತನ ಗಂಗಾ ಪುಸ್ತಕದಲ್ಲಿ ಪುಟ 36-37ರಲ್ಲಿ ಜಾತಿ ವ್ಯವಸ್ಥೆಯನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಆ ಜಾತಿ ವ್ಯವಸ್ಥೆನಲ್ಲಿ ಬ್ರಾಹ್ಮಣ ತಲೆಯಲ್ಲಿ ಹುಟ್ಟಿದ್ದಾರೆ, ಕ್ಷತ್ರಿಯ ಬುದ್ಧಲ್ಲಿ ಹುಟ್ಟಿದ್ದಾರೆ, ವೈಶ್ಯರು ತೊಡೆನಲ್ಲಿ ಹುಟ್ಟಿದ್ದಾರೆ, ಪಾದದಲ್ಲಿ ಶೂದ್ರರು ಹುಟ್ಟಿದ್ದಾರೆ, ದಲಿತರು ಎಲ್ಲಿದ್ದಾರೆ, ಊರಿಂದ ಹೊರಗೆ, ಕಾಂಪೌಂಡಿಂದ ಹೊರಗೆ, ಅವರು ಪಂಚಮರು. ಆ ಕೇರಿಯಿಂದ ಬಂದಂಥ ಒಬ್ಬ ವ್ಯಕ್ತಿ 60-70 ವರ್ಷಗಳ ಕಾಲ ಈ ದೇಶದಲ್ಲಿ ಹೋರಾಟ ಮಾಡಿ ಆ ಸಿದ್ಧಾಂತವನ್ನು ನಮ್ಮನ್ನು ಇನ್ನೂ ಕೇರಿಯಿಂದ ಹೊರಗಿಟ್ಟಿದ್ದಾರೆ ಅಂತ ಒಂದು ಆ ಸಿದ್ಧಾಂತವನ್ನು ವಿಷಜಂತುಗಳು ಹೋಲಿಸಿದ್ರೊಳಗೆ ಏನು ತಪ್ಪಿದೆ ಅನ್ನೋದು ನನಗೆ ಬೇಕು. ನನ್ನ ಲೆಕ್ಕದಲ್ಲಿ ಈ ಶೂದ್ರ ವರ್ಗದವರು, ವೈಶ್ಯರು, ಕ್ಷತ್ರಿಯರು ಮತ್ತೆ ಮೇಲಿರತಕ್ಕಂಥ ಬ್ರಾಹ್ಮಣ ಸಮಾಜ, ಈ 21% ಏನಾದ್ರು ಅವ್ರಿಗೆ ಸಿಟ್ಟಿದ್ದಿದ್ರೆ, ದ್ವೇಷ ಇರೋದಾಗಿದ್ರೆ, ಈ ದೇಶದ 114 ಕೋಟಿ ಜನರಲ್ಲಿ 20-25% ಅವರೇ ಇದ್ದಾರೆ. ಮೇಲ್ಗಡೆ 4 ಜನರನ್ನ ಕೊಂದೇ ಹಾಕ್ಬಿಡೋದಾಗಿತ್ತು. ಆದರೆ ಅವರಿಗಿರೋ ತಾಳ್ಮೆ, ಆ ವರ್ಗಕ್ಕಿರ್ತಕ್ಕಂಥ ತಾಳ್ಮೆ, ಸಹನೆ ಈ ಪ್ರಪಂಚದಲ್ಲಿ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ಇವತ್ತಿನೂ ತಡ್ಕೊಂಡು ಕೂತಿದ್ದಾರೆ ಅವರು. ಇವತ್ತಿಗೂ ಕೂಡ ಖರ್ಗೆ ಅವ್ರು ಹೇಳಿದ್ದಕ್ಕೆ ಇವ್ರಿಗೆ ಸಿಟ್ಟು ಬರುತ್ತೆ. 1000 ವರ್ಷ ತುಳಿಸ್ಕೊಂಡ್ರಲ್ಲ, ಅವ್ರಿಗೇನು ಸಿಟ್ಟು ಬರುತ್ತೆ? ನಿಮ್ಮ ಮುನ್ಸಿಪಾಲಿಟಿನಲ್ಲಿ ಕ್ಲೀನ್ ಮಾಡಿದ್ದಾರೆ, ತೀರ್ಥಹಳ್ಳಿಯಲ್ಲಿ ಕ್ಲೀನ್ ಮಾಡಿದೆ. ಯಾರು ಈ ದೇಶನ ಸ್ವಚ್ಛ ಇಟ್ಟಿರೋದು? ಮೋದಿನ? ಈ ಮೇಲ್ಗಡೆ 4 ಜನ ಏನಿದ್ದಾರೆ ಇವರೇ ಅಪಾಯಕಾರಿಗಳು, ಇವರೇ ಅವ್ರನ್ನ ತುಳಿದಿಟ್ಟಿರೋದು. ಇದಕ್ಕೆ ನನಗೆ ಉತ್ತರ ಕೊಡ್ಬೇಕು. ಅವರು ವಿಷಜಂತುಗಳು ಅಂತ ಹೇಳಿದ್ರೆ ವಿಚಾರ ಕ್ರಾಂತಿಗೆ ಇದೇನು ಈ ಕುವೆಂಪು ಯಾರು ಜಾತಿವಾದಿಗಳಿರ್ತಾರೆ ಅಥವಾ ಯಾರು ಮೌಢ್ಯಗಳಿರ್ತಾರೆ, ಅದಕ್ಕೆ ಗುಂಡಲ್ಲಿ ಹೊಡೀರಿ, ತಲೆ ಗುಂಡು ಹೊಡಿಬೇಕು, ಎದೆಗಲ್ಲ ತಲೆಗೆ ಹೊಡಿಬೇಕು ಅಂತ ಹೇಳ್ತಕ್ಕಂಥದ್ರೆ ಏನು ಮನುಷ್ಯನ ಕೊಂದ್ವಿ ಅಂತ? ಕೊಲ್ಲಿ ಅಂತಲ್ಲ. ಆ ವರ್ಗ ಸಿಟ್ಟು ಬಂದಿದ್ರೆ ಇಷ್ಟು ವರ್ಷ ಅಲ್ಲ, ನಾವು ಕಾಫಿನ ಲೋಟದಲ್ಲಿ ಕೊಟ್ಟಿಲ್ಲಲ್ಲ ಸರ್, ನಾವು ಅವರಿಗೆ ಆ ಸಮುದಾಯಕ್ಕೆ ಚಿಪ್ಪಲ್ಲಿ ಕೊಟ್ಟಿದ್ದೀವಲ್ಲ ನಾವು.
ನಾಯಿನ ಎದೆಗೆ ಓದ್ಕೋತೀವಿ, ಮನುಷ್ಯರನ್ನ ಕಾಂಪೌಂಡಿಂದ ಹೊರಬಿಡ್ತೀವಿ. ಯಾರಿಗೆ ಸಿಟ್ಟಿರಲ್ಲ? ವಿ ಶುಡ್ ಅಪ್ರಿಷಿಯೇಟ್ ಹಿಸ್ ಪೇಷನ್ಸ್. ಇದನ್ನ ನಾನು ಹೇಳ್ತಕ್ಕಂಥದ್ದು, ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆ ಮಾಡಿದ್ದಾರೆ. ಮತ್ತು ಅಷ್ಟು ಸೌಮ್ಯವಾಗಿರೋದೇ ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಸಮಾಜದ ಬಗ್ಗೆ ನನಗೆ ಗೌರವ ಇದೆ. ಬಹುಶಃ ಅವ್ರಿಗೆ ಇವರೆಲ್ಲ ರಿಸರ್ವೇಷನ್ ಕೆಟಗರಿಯಿಂದ ಬಂದವರು ಹೊರಗಡೆ. ಇವತ್ತು ನಾನು ಕೇಳ್ತೇನೆ, ರಿಸರ್ವೇಷನ್ಗೆ ಯಾಕೆ ವಿರೋಧ ಮಾಡಿದರು? ಮಂಡಲ್ ಕಮಿಷನ್ ವಿರೋಧ ಮಾಡಿದವರು ಯಾರು? ABP ಅವರು. ABP ಯಾರು ಬ್ರಾಂಚ್ ಅದು ಹೇಳ್ಬೇಕಲ್ಲ ಅವರು. ABP ಅವರು ಯಾವ ಬ್ರಾಂಚ್ ಅದು? ನಾರಾಯಣ ಸ್ವಾಮಿ ಗೊತ್ತಿಲ್ವಾ? ಅವಾಗ ಕಾಂಗ್ರೆಸ್ ಅಲ್ಲೇ ಇದ್ರಲ್ಲ ಅವರು. ಮಂಡಲ್ ಕಮಿಷನ್ ಅನ್ನು ವಿರೋಧ ಮಾಡಿ ABP ಅವರು ವಿರೋಧ ಮಾಡ್ತಕ್ಕಂಥದ್ದಲ್ಲಿ ಈ ವಿರೋಧ ಪಕ್ಷ ನಾಯಕರು ಒಳಗಡೆನೆ ಇದ್ರಲ್ಲ. ಮತ್ತು ಅದನ್ನು ನಾನು ಸಮರ್ಥನೆ ಮಾಡ್ತೇನೆ. ವಿಚಾರ ಕ್ರಾಂತಿಗೆ ನಾನು ಕೂಡ ಆ ವಿಚಾರ ಕ್ರಾಂತಿಯನ್ನೇ ವಿರೋಧ ಮಾಡ್ತಕ್ಕಂಥವನು. ಆದ್ರಿಂದ ಖರ್ಗೆ ಅವರು ಹೇಳಿದ್ರೊಳಗೆ 100% ಸತ್ಯ ಇದೆ. ಆದರೆ ಅದನ್ನು ವಿರೋಧ ಮಾಡಿದವರು ಬದುಕಿದ್ದು ಹೇಗೆ ಇದ್ರೆ ಆ ಸಮಾಜಕ್ಕೆ ಇನ್ನೂ ಕೂಡ ಪರಿಪೂರ್ಣವಾದ ಬೆಂಬಲ ಸಿಕ್ಕಿಲ್ಲ. ಅವರೇನಾದ್ರು ರಸ್ತೆಗೆ ಇಳಿದ್ರೆ ಇವರೆಲ್ಲ ಜಾಗ ಖಾಲಿ ಮಾಡಬೇಕಾಗುತ್ತೆ. ಅವರಿಗೆ ಅರ್ಥನೇ ಆಗಿಲ್ಲ ಪಾಪ, ಅವರಿಗೆ ಅರ್ಥನೇ ಆಗಿಲ್ಲ. ಬಹಳಷ್ಟು ಜನ ಇನ್ನೂ ಕಸ ತೆಗಿತಾನೆ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಮಾಧ್ಯಮದ ಮಿತ್ರರು ಕೂಡ ಇವುಗಳನ್ನ ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ. ಇದು ಒಂದು ಭಾಗ ಬೈಫರ್ಕೇಟ್ ಮಾಡ್ತೀನಿ. ನನಗೆ ಹೇಳ್ಬೇಕು, ನೀವು ಬುದ್ಧಿವಂತರು ಪ್ರಶ್ನೆ ಕೇಳಿ ನನಗೆ ಉತ್ತರ ಬೇಕು. ನೀವಿದ್ರೆ ನಾನು ಒಂದು ಓಟನ್ನ ಮಹಿಳೆಯರ ಪರವಾಗಿದ್ದೇನೆ, ಡಿಲಿಮಿಟೇಷನ್ ವಿರುದ್ಧ ಇದ್ದೀನಿ. ಆ ಒಂದು ಓಟನ್ನ ಡಿವೈಡ್ ಮಾಡೋದು ಹೇಗೆ ಅನ್ನೋದು ನನಗೆ ಹೇಳ್ಕೊಡ್ಬೇಕು. ನಿಮ್ಮ ರಾಘವೇಂದ್ರ BJP ಅವರು ಇಲ್ಲಿ ಸಮರ್ಥನೆ ಮಾಡೋರು, ಡಿವೈಡ್ ಹೇಗೆ ಮಾಡ್ತೀರಿ? ನಾನು ಮಂತ್ರಿಯಾಗಿ ಕೆಲಸ ಮಾಡೋರು. ನಾನು 2 ಕಾಯ್ದೆಗಳನ್ನು ತಂದಿದ್ದೆ. ಒಂದು, ಕನ್ನಡ ಕನ್ನಡವನ್ನು 5ನೇ ಕ್ಲಾಸ್ವರೆಗೆ ಮಾಧ್ಯಮ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಒಂದು. ಇನ್ನೊಂದು, ಇಂಗ್ಲೀಷನ್ನ ಕಲಿಕೆ ಭಾಷೆಯನ್ನಾಗಿ ಮಾಡಬೇಕು ಅಂತ. ಅದನ್ನು ಒಂದಕ್ಕೆ ಮಾಡಲಿಲ್ಲ ನಾವು. ಯಾತಕ್ಕೆ ಮಾಡಲಿಲ್ಲ ಅಂದರೆ, ಇದು ಹೈಕೋರ್ಟಿಗೆ ಹೋಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ನಮ್ಮದು ಮತ್ತೆ ಹಂಗೆ ಬಿದ್ದೋಗುತ್ತೆ. ಅದ್ರ ಜೊತೆ ಇದು ಕೂಡ ಸಿಗಾಕೊಳ್ಬಾರ್ದು ಅಂತೇಳಿ ಪ್ರಾಥಮಿಕ ಶಿಕ್ಷಣದಿಂದ ಇಂಗ್ಲೀಷನ್ನ ಕಲಿಕೆ ಭಾಷೆಯನ್ನಾಗಿ ಮಾಡಬೇಕು ಅಂತ 2 ಮಸೂದೆಯನ್ನು ತಂದಿದ್ವಿ. ಕಲಿಕೆ 1ನೇ ತರಗತಿಯಿಂದ ಕನ್ನಡವನ್ನು ಕಲಿಕೆ ಭಾಷೆಯನ್ನಾಗಿ ಕಲಿಸಬೇಕು ಅನ್ನೋದು ಅಲೋ ಆಯಿತು, ಗವರ್ನರ್ ಸೈನ್ ಮಾಡಿದರು, ಅದು ಇನ್ಯಾಕ್ಟ್ಮೆಂಟ್ ಆಯಿತು. ಆದರೆ ಕನ್ನಡ ಮಾಧ್ಯಮ ಮಾಡಬೇಕು ಅನ್ನೋದು ಕೋರ್ಟಿಗೆ ಹೋಯಿತು. ಚಾಯ್ಸ್ ಆಫ್ ದಿ ಮದರ್ ಅನ್ನೋ ಪ್ರಶ್ನೆ ಬಂತು. ಚಾಯ್ಸ್ ಆಫ್ ದಿ ಮದರ್ ಅನ್ನೋ ಪ್ರಶ್ನೆ ಬಂದಾಗ ಅದು ಬಿದ್ದೋಯ್ತು. ಮಾಧ್ಯಮ ಉಳಿದಾಯಿತು. ಸಪೋಸ್ ನಾನೇನಾದ್ರು ಒಟ್ಟಿಗೆ ಸೇರಿಸಿದ್ರೆ ಈ ಕಲಿಕೆ ಭಾಷೆ ಅನ್ನೋದು ಕೂಡ ಅದ್ರ ಜೊತೆ ರಿಜೆಕ್ಟ್ ಆಗ್ತಿತ್ತು. ನಾನು ಹೇಳ್ತಕ್ಕಂಥದ್ದು, ಎರಡನ್ನ ಒಟ್ಟಿಗೆ ಒಂದು ಮಾತನ್ನ ಡಿವೈಡ್ ಹೇಗೆ ಮಾಡ್ತಾರಂತೆ? ಸ್ಪೀಕರ್ ಡಿವೈಡ್ ಮಾಡ್ತಾರ, ಮೋದಿ ಡಿವೈಡ್ ಮಾಡ್ತಾರ, ಏನು ಮೂರ್ಖರ? ನಾನು ಕೇಳೋ ಪ್ರಶ್ನೆ ಮೂರ್ಖತನ ಅದು. ಇದು ಈ ಚಿಂತನೆ ಗಂಗಾ ಇದೆಯಲ್ಲ, ಇದನ್ನು ಮತ್ತೊಂದು ಸಾರಿ ಈ ದೇಶದ ಜನರಿಗೆ ಟೊಪ್ಪಿ ಹಾಕೋ ಪ್ಲಾನ್ ಅದು ಒಂದು. ಇನ್ನೊಂದು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ ತಂದ್ರು, ಚರ್ಚೆ ಆಗಿ, ಮೊನ್ನೆ ಯಾಕೆ ತಂದ್ರು ಅದನ್ನ? 28ನೇ ತಾರೀಕು ಮಾಡ್ಬೋದಾಯ್ತಲ್ಲ, 27ಕ್ಕೆ ಎಲೆಕ್ಷನ್ ಮುಗಿಯೋದು. ಈ ದೇಶದ ಎಲ್ಲ ಸೆಗ್ಮೆಂಟಿನ ಚುನಾವಣೆ ಮುಗಿದೋಗೋದು, ವೆಸ್ಟ್ ಬೆಂಗಾಲ್ ಇನ್ನೊಂದು ಮತ್ತೊಂದು ಎಲ್ಲ ಮುಗಿದೋಗೋದು. ಆಮೇಲೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಗೆ ಬರ್ಬೇಕಲ್ಲ, ಅವ್ರು ಚುನಾವಣೆಯಲ್ಲಿ ದುಡಿಸ್ಕೊಂಡಿರ್ತಾರೆ. ಯಾತಕ್ಕಾಗ ಅಷ್ಟು ಗಡಿಬಿಡಿ ಏನಿತ್ತು ಮೋದಿಗೆ? ಊರೆಲ್ಲ ತಿರ್ಗಾರ, ಇನ್ನೊಂದು 10 ಊರು ತಿರ್ಕೊಂಡ್ ಬರ್ಬೋದಿತ್ತು, ಬೇರೆ ದೇಶಕ್ಕೆ ಹೋಗಿ ಬರ್ಬೋದಾಗಿತ್ತು. ಮಿಡ್ ಸೆಷನ್ ಅನ್ನ, ಸ್ಪೆಷಲ್ ಸೆಷನ್ ಅನ್ನ ಚುನಾವಣಾ ಫಲಿತಾಂಶದ ನಂತರ 5 ಚುನಾವಣೆ 4ನೇ ತಾರೀಕು ಫಲಿತಾಂಶ 5ನೇ ತಾರೀಕು ಕರಿಬೋದಾಗಿತ್ತು ಸೆಷನ್. ಚರ್ಚೆ ಮಾಡಲಿ. ಯಾರು ಬೇಡ ಅಂತ ಹೇಳಿದ್ದು? ಯಾರಿಗೆ? ಸ್ಪೀಕರಿಗೆ ಬೇಡ ಅಂತ ಹೇಳಿದ್ರು ಅಥವಾ ಯಾರು ಬೇಡ ಅಂತ ಹೇಳಿದ್ರು? ಆ ರೀತಿನೇ ಮಾಡಿದ್ದಿದ್ರೆ ಏನಾಗ್ತಿತ್ತು? ಒಂದು ಇದ್ರೊಳಗೆ ತಮ್ಮಗಳಿಗೆ ನಾನು ಅಧ್ಯಯನ ಮಾಡ್ದಂಗೆ, ಬಟ್ ಐ ಮೇ ಬಿ ರಾಂಗ್, ಯು ಕ್ಯಾನ್ ಕರೆಕ್ಟ್ ಇಟ್. ನಾನು ಅಧ್ಯಯನ ಮಾಡಿದಾಗೆ ಮಹಿಳಾ ಮೀಸಲಾತಿಯನ್ನ ಪ್ರಥಮವಾಗಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಆಗ ಯಾತಕ್ಕೆ ಅಲೋ ಆಗಲಿಲ್ಲ ಅಂತ ಹೇಳಿದ್ರೆ, ಅದನ್ನ ಬಹಳ ವಿರೋಧ ಮಾಡಿದವರು ಆ ಸಂದರ್ಭದಲ್ಲಿ ಸಮಾಜವಾದಿ ಪಾರ್ಟಿಯವರು ಮತ್ತು RJD ಅವರು
ತಾತ್ವಿಕವಾಗಿ ವಿರೋಧ ಮಾಡಿ. ಅದರ ಉದ್ದೇಶ ಏನಿತ್ತು ಅವ್ರದ್ದು ಏನಂತ ಹೇಳಿದ್ರೆ, ನೀವು 33% ತರೋದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ, ಆದರೆ ಅದರೊಳಗೆ ಕೆಟಗರಿ ಮಾಡಿ, ಕೆಟಗರಿ ಡಿಕ್ಲೇರ್ ಮಾಡಿ. ಇಲ್ಲದೆ ಇದ್ರೆ ವಾಲಂಟಿಯರೆಲ್ಲ ಒಳಗೆ ಬಂದ್ಬಿಡ್ತಾರೆ. ಇಂಗ್ಲೀಷ್ ಗೊತ್ತಿದ್ದವರು, ಶ್ರೀಮಂತರು, ಸಣ್ಣ ಪುಟ್ಟ ಜಾತಿಗಳು ಏನು ಬಹುಸಂಖ್ಯಾತರು ಅಲ್ಲದೆ ಇರೋರು ಕಾಂಪಿಟೇಷನಲ್ಲೇ ಭಾಗವಹಿಸೋಕ್ಕಾಗೋದಿಲ್ಲ ಪ್ರಜಾಪ್ರಭುತ್ವದಲ್ಲೇ, ಅವ್ರನ್ನ ತುಳಿದು ಹಾಕಿಬಿಡ್ತಾರೆ. ಯಾತಕ್ಕೆ? ಹಿಂದೂ ಸಮಾಜದಲ್ಲಿ 4800 ಜಾತಿ ಇದೆ, ರೆಕಗ್ನೈಸ್ ಕ್ಯಾಸ್ಟ್ ಇದೆ, 4800 ಜಾತಿ ಇದ್ದಾವೆ. ಈ ತೀರ್ಥಹಳ್ಳಿನಲ್ಲಿ ಒಕ್ಕಲಿಗ ಡಾಮಿನೇಟೆಡ್ ಏರಿಯಾದಲ್ಲಿ ಒಬ್ಬರು ಬೇರೆ ಸಣ್ಣ ಪುಟ್ಟ ಜಾತಿಯವ್ರ ಹೆಸರು ಗೆಲ್ಲಕ್ಕಾಗಲ್ಲ, 100% ಗೆಲ್ಲಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತೇನು ನಿಮ್ಮ ಕಾರ್ಪೊರೇಷನ್ ಆಗ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಾಗ್ಬೋದು, ರಿಸರ್ವೇಷನ್ ಮಾಡಿರೋದು ಸಬ್ ಕೆಟಗರಿಗೆ ಹಾಕಿದ್ರೆ ಎಲ್ಲ ಸಮಾಜದವರು ಕೂಡ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಧ್ವನಿಯನ್ನ ವ್ಯಕ್ತಪಡಿಸ್ಲಿಕ್ಕಾಗತ್ತೆ ಅಂತ. ಇವ್ರದ್ದೇನು ಸ್ಟ್ಯಾಂಡ್ ಹೇಳ್ಬೇಕಲ್ಲ ಅದನ್ನ. ವಾಟ್ ಈಸ್ ದೇರ್ ಸ್ಟ್ಯಾಂಡ್ ಆಸ್ ಫಾರ್ as ರಿಸರ್ವೇಷನ್ ಈಸ್ ಕನ್ಸರ್ನ್? ಹೇಳ್ಬೇಕಲ್ಲ ಅದನ್ನ. ದಟ್ ದೇ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ ಇಟ್. ನೀವು ರಿಸರ್ವೇಷನ್ ತಂದು ಅದನ್ನು ನೀವು ಒಳಗಡೆ ಬೇರೆಯವರಿಗೆ ಕೆಟಗರಿ ವೈಸ್ ಡಿವೈಡ್ ಮಾಡದೇ ಇದ್ರೆ, ಬಾಬ್ಕಟ್ನವ್ರು ಮಾತ್ರ ಹೋಗಿ ಕುದ್ಕೋತಾರಲ್ಲಿ, ಬಾಬ್ಕಟ್ ಮಹಿಳೆಯರು ಮಾತ್ರ ಹೋಗಿ ಕುದ್ಕೋತಾರೆ, ಸಣ್ಣ ಪುಟ್ಟ ಜಾತಿ